ನಮ್ಮಯ್ಯ ನಂಬಿದೇನಾ ಶನೇ ನಂಬಿದೆ ಲೋಕೇಶ ನೀನಯ್ಯ ಲೌಕಿಕ ನಾನು ಲೋಕೇಶ
ಎಲ್ಲರೂ ಶಾಂತ ರೀತಿಯಿಂದ ಗೀತೆಯನ್ನು ಕೇಳಿದ್ದಕ್ಕೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗೋಣ. ಈಗ ಕಾಣಿಕೆ ಪೆಟ್ಟಿಗೆಯಲ್ಲಿ ವಿದ್ಯಾರ್ಥಿನಿಯರ ಜೀವನ ಒಳ್ಳೆಯದಾಗ್ಲಿ ಅನ್ನುವಂಥ ಆಶಯದೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಒಂದು ಜೋರಾಗಿರ್ತಕ್ಕಂಥ ಪ್ರೀತಿಯ ಚಪ್ಪಾಳೆಯನ್ನ ಕೊಡುವುದರೊಂದಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ತಿಳಿಸೋಣ. ಧನ್ಯವಾದಗಳು. ಈ ಸತ್ಕಾರವನ್ನ ಸ್ವೀಕರಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೂ ಹಾಗೂ ಸತ್ಕಾರವನ್ನ ಮಾಡಿದಂತಹ ಮಹನೀಯರಿಗೆ, ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇನ್ನೊಂದು ಸ್ವಲ್ಪ ಹಿರಿಯ ನಾಗರಿಕರಿಗೆ ಒಂದಿಬ್ಬರ ಉಳಿದಿದ್ದಾರೆ. ಅವರು ಈಗ ಬಂದಿದ್ದಾರೆ ನಮ್ಮ ಹಿರಿಯ ನಾಗರಿಕರು. ಈಗ ಆ ಹಿರಿಯ ನಾಗರಿಕರಿಗೆ ಸತ್ಕಾರ ಸಮಾರಂಭವನ್ನ ನೆರವೇರಿಸುವ ಕಾರ್ಯಕ್ರಮ. ಚೇರ್ 2 ಇಡ್ರಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತಾರೆ. ಇದು ಭಾಗ್ಯ ಅಂದ್ರೆ ಯಾವುದು ಭಾಗ್ಯ? ದೊಡ್ಡವರ ಏನು ಸೇವೆಯನ್ನು ಮಾಡಿ ಗುರುತಿಸಿ ಸೇವರಿಗೆ ಏನು ಒಂದು ಆಶೀರ್ವಾದ ಪಡಿತಿರಲ್ಲ, ಅದು ನಿಮ್ಮ ಭಾಗ್ಯ. ಇಂಥವ್ರನ್ನ ನಾವು ಕಣ್ತುಂಬ ಕಾಣ್ತಾ ಇರೋದು ನಮ್ಮ ಭಾಗ್ಯ. ಈ ಕಾಳಿಕಾ ದೇವಿಯ ಉತ್ಸವದಲ್ಲಿ 49ನೇ ಉತ್ಸವದಲ್ಲಿ 50ನೇ ವರ್ಷ ನಡೆಯತಕ್ಕಂತ ಈ ಪ್ರಸಂಗದಲ್ಲಿ ಸರ್ವ ವಿಧದಲ್ಲಿ ಸೇವೆ ಮಾಡಿ ತಮ್ಮ ಹೃದಯ ಮುಂದಿನ ಪರಿಚಯವನ್ನು ನಮ್ಮ ಸ್ನೇಹಿತರು ಕೊಡ್ತಾರೆ. ಅವರಿಗೆ ಭದ್ರಂ ಕರೋತಿ ವಿಶ್ರಾಮ ಮಂತ್ರದ ಇದರೊಂದಿಗೆ ಅವರನ್ನು ಆರ್ಥಿಕವಾಗಿ ವಿಶ್ವಕರ್ಮದ ಸಮಾಜ ವತಿಯಿಂದ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನ ನಾವು ಸ್ವಾಗತಿಸುವೆ. ಮುಂದಿನ ಕಾರ್ಯವನ್ನ ಸಂಘಟಕರು ಮಾಡಬೇಕಂತ ಕೋರ್ತೇವೆ. ಇನ್ನೋರ್ವ ಹಿರಿಯ ನಾಗರಿಕರಾದಂತಹ ಗಂಗಾಧರ್ ದೊಡ್ಡಬಸಪ್ಪ ಪತ್ತಾರ್ ಅವರು ವೇದಿಕೆಯ ಮೇಲೆ ಬರಬೇಕು. ಎಲ್ಲರೂ ಆಸನ ಗ್ರಹಣವನ್ನು ಮಾಡಿಕೊಳ್ಳಬೇಕು. ಕೂತ್ಕೊಳ್ರಿ. ಪಾಲ್ಗೊಳ್ಳುತ್ತಾ ಅವರಿಗೆ ಸನ್ಮಾನ ಮಾಡಿದಂತಹ ವಿಶ್ವಕರ್ಮ ಸಮಾಜಕ್ಕೆ ನಿಜಕ್ಕೂ ನಾವು ಋಣಿಯಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ನ್ಯಾಯದಲ್ಲಿ ನ್ಯಾಯಯುತವಾಗಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿಯಾಗಿ ಇಂತಹ ಸುಂದರ ವೇದನೆಯಲ್ಲಿ ಸಮಾಜದೊಳಗೆ ಅವರ ಮಕ್ಕಳನ್ನ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿ ಪರಿಪಾಲನೆ ಮಾಡತಕ್ಕಂಥ ನಮ್ಮ ಹಿರಿಯರಿಗೂ ಕೂಡ ಈ ವೇದಿಕೆ ಮೇಲೆ ವಿಶೇಷವಾದ ಸನ್ಮಾನ ನಡೀತಾ ಇದೆ. ಗಂಗಾಧರ್ ದೊಡ್ಡಬಸಪ್ಪ ಪತ್ತಾರ್ ಹಾಗೂ ಶ್ರೀ ಅನಂತರಾವ್ ಎಸ್ ಕುಲಕರ್ಣಿ ಅವರಿಗೆ ಸತ್ಕಾರ ಸಮಾರಂಭ. ಈ ಹಿರಿಯ ಜೀವಿಗಳಿಗೆ ಸತ್ಕಾರ ಸಮಾರಂಭವನ್ನು ನೆರವೇರಿಸಿದಂತಹ ಎಲ್ಲ ಪೂಜ್ಯರಿಗೂ ಮಹನೀಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಇಂಡಿಪೆಂಡೆಂಟ್ PU ಸೈನ್ಸ್ ಕಾಲೇಜ್ KNE ಸೊಸೈಟೀಸ್ ಪ್ರಿನ್ಸಿಪಲ್ ನಾನು. ನಮ್ಮ ವಿಶ್ವಬ್ರಾಹ್ಮಣ ಸೊಸೈಟಿ ಮೆಂಬರ್ಸ್ ಇಷ್ಟು ಜನ ಒಂದೇ ಪ್ಲೇಸಲ್ಲಿ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಇಟ್ ಇಸ್ ವೆರಿ ಫಾರ್ಚುನೇಟ್ ಟು ಮೀ. ಆಲ್ವೇಸ್ ವಿಶ್ವಬ್ರಾಹ್ಮಣ society means all societies. In all societies we should be the best and we should be the strengthened society. ಸೊಸೈಟಿಯಲ್ಲಿ ನಮ್ಮ ವಿಶ್ವಬ್ರಾಹ್ಮಣ ಸೊಸೈಟಿ ಜಾಸ್ತಿ ಸ್ಟ್ರೆಂಥೆಂಡ್ ಇರಬೇಕು. ಯಾಕಂದ್ರೆ ಈ ಸೊಸೈಟಿ ನೋಡಿ ನನಗೆ ಗೊತ್ತಾಗ್ತಾ ಇದೆ. ಚಂದ್ರಶೇಖರ್ ಅವರು ನನಗೆ ಹೇಳಿದ್ರವರು ನಮ್ಮ ಸೊಸೈಟಿ ಮೆಂಬರ್ಸು ಅವರಿಗೆ ಕೃಷಿ ಇದೆಲ್ಲ ನೋಡಿ ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದೀನಿ, ಜಸ್ಟ್ 1-2 ಮಂತ್ಸ್ ಆಗಿದೆ ಇಲ್ಲಿ. ಅಂಡ್ ನಮ್ಮ ಇಂಟೆನ್ಷನ್ ಈಸ್ ಇಲ್ಲಿ ನೀಟ್ CET ಆಸ್ ವೆಲ್ ಆಸ್ JEE ಮೇನ್ಸ್ ಅಲ್ಲಿ ಫೋಕಸ್ ಮಾಡಿ ಅತನಿ ಸ್ಟೂಡೆಂಟ್ಸ್ ಅಲ್ಲಿ 100% ಯಾವುದೋ ಒಂದು ಅಟ್ ಲೀಸ್ಟ್ ಮಿನಿಮಮ್ 10 to 12 ಮೋಹನ್ ಶಂಕರಪ್ಪ ಕೌಸಲ್ಗಿ ಯಾರ್ಯಾರಿದ್ದೀರಿ ಬೇಗ ಬೇಗ ವೇದಿಕೆ ಮೇಲೆ ಬರ್ರಿ.
ಭುವನೇಶ್ವರಿ ಎಲ್ ಪತ್ತಾರ್, ರಾಮಚಂದ್ರ ರಾಘವೇಂದ್ರ ಪತ್ತಾರ್, ಭಾರತಿ ಗೋಟೇಕರ್ ಇವರು ವೇದಿಕೆ ಮೇಲೆ ಬರಬೇಕು. ಶಿವಪ್ಪ ನರಸಪ್ಪ ಕೋರೆ ಇವರಿದ್ರೆ ಬರಬೇಕು. ಬಸವರಾಜ್ ಬಾಬುರಾವ್ ಬಡಿಗೇರ್ ಸರ್. ಅತ್ಯಂತ ಸುಂದರವಾಗಿ ಡ್ಯಾನ್ಸ್ ಮಾಡಿದಂತ ಈ ಮಗುವಿಗೆ ಧನ್ಯವಾದಗಳು. अहम राष्ट्रे संगमने वसूनांजिगिरे
ಹರಿ ಓಂ ಹರಿ ಓಂ. ಸಹೋದರ ಪೂಜ್ಯ ಶ್ರೀಮದ್ ಜಗದ್ಗುರು ಆಣೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಕಟಪಾಡಿ ಉಡುಪಿ ಜಿಲ್ಲೆ ಪೀಠಾಧೀಶ್ವರರಾದ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ಒಂದು ಧಾರ್ಮಿಕ ಸಭೆಯ ಪೂರ್ವದಲ್ಲಿ ಅವರ ಒಂದು ಆಶೀರ್ವಚನವನ್ನು ನಾವು ನೀವೆಲ್ಲರೂ ಪಡೆದುಕೊಳ್ಳೋಣ. ಹರಿ ಓಂ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಎಲ್ಲರಲ್ಲೂ ಒಂದು ವಿನಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವೀಂ ರಾಜಮಜನಯಂತ ದೇವಾಸ್ತಾಂ ವಿಶ್ವರೂಪಾತ್ಮನೋ ವದಂತೆ. ಮಂದ್ರೇ ಸಮೋರ್ಜಂಗಾನಾಥೇ ನಿರ್ವಾಗಸ್ಮಾನಪಸಶ್ರುತೈಕ गायत्रेण प्रतिमिमीते अर्कमर्केण सावत्रैष्टमेन भागम् वालेन भागम् दिवराजतुष्वदाक्षरेण विमते सप्तवाणीः दीर्घनामते योजगर्वान्नधमे युगे ವಿಚಾರದುದ್ಭವೆ ವಚನೋದ್ಧಾರೆ ಶ್ರುತಿ ಪುರಾಣದಾಗಮ ಸಿದ್ಧಿದಾಯಕಿಯೇ ಶೌರ್ಯ ಸುರಪತಿ ಸಕಲ ನಿಜನ ಸೂರ್ಯಗಳೇಪತಿಯೇ ಸರಸ್ವತಿಯೇ ನರ್ತಿಸುಗೆ ನಲ್ಲಿ ದಲಿತೆನ್ನ ಜಗಹೃದಯಲ್ಲಿ ಇವತ್ತು ತನಿಯಾಗಿ ಅಮ್ಮನವ ಸನ್ನಿಧಿಯಲ್ಲಿ 49ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಎಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ಅಮ್ಮನವರ ಅನುಗ್ರಹ ಎಲ್ಲವೂ ಕೂಡ ಬೇಕು. ಹಾಗೆ ಮುಂದಿನ ವರ್ಷ 50ನೇ ವರ್ಷ ಸುವರ್ಣ ಮಹೋತ್ಸವ ಅಂತ ಹೇಳಿದರು. ಅದಕ್ಕೂ ಕೂಡ ತಾವು ಭಾಗವಹಿಸಬೇಕು, ಎಲ್ಲ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದರು. ದೇವಸ್ಥಾನಕ್ಕೆ ರಜತ ಮಹೋತ್ಸವ, ಸುವರ್ಣ ಮಹೋತ್ಸವ, ವಜ್ರ ಮಹೋತ್ಸವ, ಶತಮಾನೋತ್ಸವ ಆಚರಣೆ ಇಲ್ಲ. ಅವರೇ ನಮ್ಮ ನಿಮ್ಮೆಲ್ಲರ ಭೀಮಣ್ಣ ರುದ್ರಪ್ಪ ಬಡಿಗೇರಿಗಳು. ಇನ್ನೊಂದು ಸ್ವಲ್ಪ ಜೋರಾಗಿ ಚಪ್ಪಾಳೆ ಬರಲಿ ಅನ್ನುವಂಥ ಆಶಯ ನನ್ನದಾಗಿದೆ.
ಅಂತ ಹಿರಿಯರಿಗೆ ಪೂಜ್ಯರಿಂದ ಶ್ರೀಗಳಿಂದ ಇವತ್ತು ನಾವು ದೇವರನ್ನ ಕಾಣ್ತಾ ಇದ್ದೀವಿ ಅಂತಂದ್ರೆ ಅದು ಶ್ರೀಗಳ ಒಂದು ಸನ್ನಿಧಾನದಲ್ಲಿ ಕಾಣ್ತಾ ಇದ್ದೇವೆ. ಅಂತ ಶ್ರೀಗಳ ಸನ್ನಿಧಾನದಲ್ಲಿ ಪೂಜ್ಯರನ್ನ ಹಿರಿಯರನ್ನ ಸನ್ಮಾನಿಸ್ತಕ್ಕಂಥ ಕಾರ್ಯವೂ ಕೂಡ ಅದ್ಭುತವಾಗಿದೆ, ವಿಶೇಷವಾಗಿದೆ. ಹಿರಿಯರಾಗಿರ್ತಕ್ಕಂಥ ಬೆಳ್ಳಂಗಿ ಸರ್ ಅವರಿದ್ದಾರೆ, ಹಾಗೇನೆ ಶಂಕರ್ ಬಳವಂತರಾವ್ ಪೊದ್ದಾರ್ ಸರ್ ಅವರಿದ್ದಾರೆ, ಭೀಮು ಅಣ್ಣವರನ್ನ ಸನ್ಮಾನಿಸ್ತಾ ಇದ್ದಾರೆ. ಮತ್ತೊಮ್ಮೆ ಚಪ್ಪಾಳೆಯನ್ನ ನಾವು ಅಭಿನಂದನಾ ಪೂರ್ವಕವಾಗಿ ಅವ್ರಿಗೂ ಕೂಡ ಸಲ್ಲಿಸೋಣ ಅನ್ನುವಂಥ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೇನೆ ಎರಡನೆಯದಾಗಿ ಚಂದ್ರಶೇಖರ್ ಬಡಿಗೇರ್ ಅವರು ಇನ್ನು ಓರ್ವ ಮೂರನೇವರಾಗಿರ್ತಕ್ಕಂಥ ಹಿರಿಯರು ನಮ್ಮ KSRTCಯಲ್ಲಿ ವೃತ್ತಿಯನ್ನ ಮಾಡಿ ಈಗ ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ನೀವು ಹಗಲಿರುಳು ದುಡಿತಕ್ಕಂಥ ವ್ಯಕ್ತಿಗಳಲ್ಲಿ ಶ್ರೀ ಚಂದ್ರಶೇಖರ್ ಬಡಿಗೇರ್ ಹಿರಿಯರು ಕೂಡ ಒಬ್ರು. ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಒಂದು ಜೋರಾಗಿ ಚಪ್ಪಾಳೆ ಬರಲಿ ಅನ್ನುವಂತ ಅಪೇಕ್ಷೆ ನನ್ನದಾಗಿದೆ. KSRTCಯಲ್ಲಿ ಚಾಲಕ ವೃತ್ತಿಯನ್ನ ನಿರ್ವಹಿಸ್ತಾ ನಿವೃತ್ತಿಯನ್ನ ಹೊಂದಿದ್ದಾರೆ. ಆ ದಂಪತಿಗಳಿಗೂ ಕೂಡ ಈಗ ಪೂಜ್ಯ ಹಿರಿಯರಿಂದ ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಪ್ರಶಾಂತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡ್ಲಿಕ್ಕೆ ನಮಗೆ ಎರಡು ಕಣ್ಣುಗಳು ಕೂಡ ಸಾಲದು ಅನ್ನುವಂಥ ಭಾವನೆ ನನ್ನದಾಗಿದೆ. ಅವರು ಚಾಲಕ ವೃತ್ತಿಯಿಂದ ಮತ್ತೆ ಚಾಲಕ ಬೋಧಕರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಈಗ ಮೇ 31ರಂದು ನಿವೃತ್ತಿಯನ್ನು ಹೊಂದಿದ್ದಾರೆ. ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರುವಂಥವರು. ಕೂಡಿಸಿ ಎಲ್ಲ ಒಂದು ಕಾರ್ಯಚಟುವಟಿಕೆಗಳನ್ನ ಗಮನಿಸುವಂತೆ ಮಾಡಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಹಾಗೇನೆ ನಮ್ಮ ಈ ದೇವಸ್ಥಾನದ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಗಳಲ್ಲಿ, ವಿವಿಧ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ಪ್ರತಿಯೊಂದು ಸೇವಾ ಮನೋಭಾವನೆಯಿಂದ ಮಾಡತಕ್ಕಂಥದ್ದನ್ನ ನೋಡಿದ್ರೆ ನಿಜವಾಗಿಯೂ ಅವರು ಕೆಲಸವು ಕೂಡ ದೊಡ್ಡದು ಅನ್ನುವಂತ ವಿಚಾರ ನನ್ನದಾಗಿದೆ. ಆ ಕಾರಣದಿಂದ ಓಂಕಾರ ಪೊದ್ದಾರ್ ದಂಪತಿಗಳು ಕೂಡ ತಮ್ಮ ಒಂದು ಪ್ರೇರಣಾಪೂರ್ವಕ, ಅಭಿನಂದನಾ ಪೂರ್ವಕ, ಸಂತೋಷದಾಯಕ ಚಪ್ಪಾಳೆ ಯಾವತ್ತೂ ಇರಲಿ ಅನ್ನುವಂತ ಆಶಯ ನನ್ನದಾಗಿದೆ. ಪೂಜ್ಯರ ಶ್ರೀಗಳ ಒಂದು ಸಮ್ಮುಖದಲ್ಲಿ ನಾವಿದೆಲ್ಲವನ್ನ ಸ್ವೀಕರಿಸ್ತಾ ಇದ್ದೇವೆ ಅಂತಂದ್ರೆ ನಮ್ಮಷ್ಟು ಪುಣ್ಯವಂತರೇ ಯಾರೂ ಇಲ್ಲ, ನಮ್ಮಷ್ಟು ಸಮಾನಾಂತವರು ಯಾರೂ ಇಲ್ಲ ಅನ್ನುವಂತ ಒಳ್ಳೆಯ ಭಾವನೆ ನಮ್ಮಲ್ಲಿ ಮೂಡಿ ಬರ್ತಾ ಇದೆ. ಹಾಗೇನೆ ಇನ್ನೋರ್ವರನ್ನ ಇಲ್ಲಿ ಒಂದು ಕಿರು ಸನ್ಮಾನವನ್ನ ನೆರವೇರಿಸಬೇಕು ಅನ್ನುವಂತ ಆಶಯ ನಮ್ಮ ಎಲ್ಲ ಈ ಸದ್ಭಕ್ತರದಾಗಿದೆ, ಹಾಗೇನೆ ಕಮಿಟಿಯ ಪದಾಧಿಕಾರಿಗಳದಾಗಿದೆ, ಈ ಸಮಿತಿಯ ಈ ಉತ್ಸವ ಸಮಿತಿಯ ಸದಸ್ಯರದು ಕೂಡ ಆಗಿದೆ. ಅವರೇ ವಿಜಯಪುರದಿಂದ ನಮ್ಮ ನುಡಿಗಳಂತೆ ನೀವೆಲ್ಲರೂ ಪ್ರತಿಯೊಂದು ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ತಿಳಿದುಕೊಂಡು, ಅರಿತುಕೊಂಡು, ವಿಮರ್ಶೆ ಮಾಡಿಕೊಂಡು ಅದರಂತೆ ನೀವೆಲ್ಲರೂ ನಡೆಯೋಣ ಅನ್ನುವಂತ ಒಂದು ಮಾತನ್ನ ಶ್ರೀಗಳ ಚರಣ ಕಮಲಗಳಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ತಾಯಿದಿರಿ, ಸಹೋದರರೇ, ಹಾಗೇನೆ ಈ ಕಾರ್ಯಕ್ರಮದ ತದನಂತರದಲ್ಲಿ ನಮ್ಮ ಯಥಾ ಪ್ರಕಾರ ನಿನ್ನೆ ನಡೆದಿರತಕ್ಕಂಥ ಧಾರ್ಮಿಕ ಸಭೆಯಂತೆ ಇವತ್ತು ಕೂಡ ಒಂದು ಧಾರ್ಮಿಕ ಸಭೆ ನಡೀತಾ ಇದೆ. ತಾವೆಲ್ಲರೂ ಕೂಡ ಇಲ್ಲಿವರೆಗೆ ನಿನ್ನೆಯೂ ಕೂಡ ಬಹಳಷ್ಟು 12 ಗಂಟೆವರೆಗೆ ಕೂಡ ಕಾರ್ಯಕ್ರಮಗಳಾದ್ರೂ
ವಂದನೆಗಳು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಇದೇ ತರ ನಿರೂಪಣೆ ಮಾಡುವಂತ ಆ ದೇವಿ ಜಗನ್ಮಾತೆ ನಿರಂತರವಾಗಿ ಅವಕಾಶವನ್ನು ಲಭಿಸಬೇಕು, ಸೇವೆಯನ್ನು ಮಾಡುವಂತ ಅವಕಾಶ ಲಭಿಸಬೇಕಂತ ಪ್ರತಿ ವರ್ಷವೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಉತ್ತಮ ಛಾಯಾಗ್ರಾಹಕರು ನಮ್ಮ ಸಮಾಜದ ಎಲ್ಲ ಛಾಯಾಗ್ರಹಣವನ್ನು ಸೆರೆ ಹಿಡಿದು ನಮ್ಮ ನೆನಪಿನಿಗೆ ಒಂದು ಬುದ್ಧಿಯನ್ನು ಅವರು ಸದಾಕಾಲ ಒಂದು ಗುಚ್ಚನ್ನು ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ನಾವು ಎಲ್ಲ ಮಾಧ್ಯಮದಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರ ಫೋಟೋ ಇದ್ದೇ ಇರುತ್ತೆ. ಈ ನಿರಂತರವಾಗಿ ಜಗನ್ಮಾತೆ ಅವರಿಗೆ ಇನ್ನೂ ಅನುಗ್ರಹ ಮಾಡಲಿ ಅಂತ ನಮ್ಮ ಸಮಾಜದವರಾಗಿ ಅವರಿಗೆ ಛಾಯಾಗ್ರಾಹಕರಲ್ಲಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ.